ಪ್ರಿಯ ವೀಕ್ಷಕರೇ, ಇದು ಶಿರಸಿ ಲೋಕೋಪಯೋಗಿ ಇಲಾಖೆಯ ಉಪವಿಭಾಗ ಶಿರಸಿ ಇವರ ಅಪರಾತಪರ ಕಾಮಗಾರಿಗಳ ಕುರಿತು ಮುಂದುವರಿದ ಭಾಗ. ಅಂದ ಹಾಗೆ ನಾವೀಗ ಹೇಳ ಹೊರಟಿರುವುದು ಘನ ಸರ್ಕಾರದ 50-54ರ ಯೋಜನೆಯಡಿ ಮಂಜೂರಾದ 15 ಕೋಟಿ ರೂಪಾಯಿಗಳನ್ನು ನೀರಲ್ಲಿ ಹೋಮ ಮಾಡಿದ ಕಥಾನಕ. ಪ್ರಿಯ ವೀಕ್ಷಕರೇ, ಶಿರಸಿ ಸರ್ಕಾರಿ ಆಸ್ಪತ್ರೆಯಿಂದ ಯಲ್ಲಾಪುರ ರಸ್ತೆ ಮಾಸ್ತಿಕಟ್ಟೆ ಸರ್ಕಲ್ವರೆಗೆ ರಸ್ತೆ ಅಗಲೀಕರಣಕ್ಕೆ ಘನ ಸರ್ಕಾರ 15 ಕೋಟಿ ರು ಮಂಜೂರು ಮಾಡಿತ್ತು. ಸರಿ, ಹಣವಂತೂ ಮಂಜೂರಿಯಾಯಿತು. ಹಾಗೆಯೇ ಮಹಾಪಂಡಿತ ಇಂಜಿನಿಯರ್ಗಳಿಂದ ಕಾಮಗಾರಿಯ ಪ್ಲ್ಯಾನ್ ಕೂಡ ಸಿದ್ಧವಾಯಿತು. ಹದಗೆಟ್ಟು ಹೋದ ರಸ್ತೆಯಲ್ಲಿ ಅಂತೂ ಇಂತೂ ಕಾಮಗಾರಿ ಆರಂಭವಾದಾಗ ಜನ ನಿಟ್ಟುಸಿರು ಬಿಟ್ಟರು. ಆದರೆ ಪ್ರಿಯ ವೀಕ್ಷಕರೇ, ಈ ಸಂತಸ ಬಹಳ ಕಾಲ ಉಳಿಯಲೇ ಇಲ್ಲ. ಕಾರಣ, ಇಡೀ ಕಾಮಗಾರಿ ತೆವಳುತ್ತಾ ಇಲಾಖೆ ಇಂಜಿನಿಯರ್ಗಳ ಕಾರ್ಯಕ್ಷಮತೆಯನ್ನೇ ಪ್ರಶ್ನಿಸುತ್ತಾ ಸಾಗತೊಡಗಿದೆ. ಈಗ ಕಾಮಗಾರಿ ಪ್ರಗತಿಯಲ್ಲಿದೆ. ಆದರೆ ವೀಕ್ಷಕರೇ, ಅದು ಈಗ ಹಳ್ಳ ಹಿಡಿದಿದೆ. ಅವೈಜ್ಞಾನಿಕ ಕಾಮಗಾರಿಗೆ ಬಹುದೊಡ್ಡ ಉದಾಹರಣೆ ಈ ಕಾಮಗಾರಿ. ಇಲ್ಲಿ ಬಡವರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ. ರಸ್ತೆ ಅಗಲೀಕರಣದ ಹೆಸರಲ್ಲಿ ಬಡವರನ್ನು ಇಲ್ಲಿ ಒಕ್ಕಲೆಬ್ಬಿಸಲಾಯಿತು. ಬಡವರು ಇಲ್ಲಿ ತಮ್ಮ ಮನೆ ಅಂಗಡಿಗಳನ್ನು ಮುರಿದುಕೊಂಡರು. ಆಗೆಲ್ಲ ಇಲ್ಲಿ ಪ್ರತಾಪ ಮೆರೆದಿದ್ದು ಎಇಇ ಜಾಡರ್ ಹಾಗೂ ಇಂಜಿನಿಯರ್ ಹನುಮಂತ ನಾಯ್ಕ್. ಶಿರಸಿ ಬಾಪೂಜಿ ನಗರದಲ್ಲಿ ಪರಿಶಿಷ್ಟರೇ ವಾಸಿಸುತ್ತಿದ್ದಾರೆ. ಅಲ್ಲಿನ ಜನತೆಯು ರಸ್ತೆ ಅಗಲೀಕರಣಕ್ಕೆ ತಕರಾರು ಮಾಡದೆ ಸಹಕರಿಸಿದರು. ಅಷ್ಟೇ ಅಲ್ಲದೆ ಸ್ವತಃ ಶಾಸಕ ಭೀಮಣ್ಣ ನಾಯ್ಕ್ ತಮ್ಮ ಮಾಲೀಕತ್ವದ ಸುಪ್ರಿಯಾ ಇಂಟರ್ನ್ಯಾಷನಲ್ ಎದುರು ಜಾಗೆ ಬಿಟ್ಟುಕೊಟ್ಟರು. ಆದರೆ ಇಲ್ಲಿನ ಕೆಲವರು ಮಾತ್ರ ಜಾಗ ತೆರವು ಮಾಡಲೇ ಇಲ್ಲ. ಸಾಮ್ರಾಟ್ ಹೋಟೆಲ್ ಎದುರಿನಿಂದ ವಿನಾಯಕ ಕಾಲನಿ ಕ್ರಾಸ್ವರೆಗೆ ಅಗಲೀಕರಣಕ್ಕೆ ಜಾಗ ಖುಲ್ಲಾ ಮಾಡದೆ ಇದ್ದ ಹಾಗೆಯೇ ಕಾಮಗಾರಿ ಮಾಡುತ್ತಿದ್ದಾರೆ ಶಿರಸಿ PWD ಉಪವಿಭಾಗದ ಇಂಜಿನಿಯರ್ಗಳು. ಪ್ರಿಯ ವೀಕ್ಷಕರೇ, ಇಲ್ಲಿ ಜಾಗ ಬಿಡದೆ ತಕರಾರು ಮಾಡುತ್ತಿರುವುದು ಶ್ರೀಮಂತರು. ಪ್ರಭಾವಿಗಳೆಂದು PWD ಅಧಿಕಾರಿಗಳು ಮೌನವಾಗಿದ್ದಾರೆ. ಇದು ಈ ಶ್ರೀಮಂತರುಗಳ ಮಾಲ್ಕಿ ಜಾಗೆ ಕೂಡ ಅಲ್ಲ. ಇಲ್ಲಿ ನಗರಸಭೆಗೆ ಸೇರಿದ ಜಾಗೆಯಲ್ಲಿ ಅಕ್ರಮವಾಗಿ ಸೆಟ್ ಬ್ಯಾಕ್ ಬಿಡದೆ ಅಂಗಡಿ ನಿರ್ಮಿಸಲಾಗಿದೆ. ಇದನ್ನು ಖುಲ್ಲಾಪಡಿಸುವುದು 5 ನಿಮಿಷದ ಕೆಲಸ. ಆದರೆ ಮಾಡುತ್ತಿಲ್ಲ. ಅದಕ್ಕಾಗಿಯೇ ಈಗ ಈ ರಸ್ತೆ ಕಾಮಗಾರಿ ಹಾವಿನ ಆಕಾರದ ತಿರುವು ಪಡೆಯುತ್ತಿದೆ. ಇನ್ನಾದರೂ ತಮ್ಮ ಕಣ್ಣೆದುರೇ ನಡೆಯುತ್ತಿರುವ ಈ ಅಪರಾತಪರ ಕಾಮಗಾರಿಗಳಿಗೆ ಶಾಸಕ ಭೀಮಣ್ಣ ನಾಯ್ಕ್ ಚಾಟಿ ಬೀಸುತ್ತಾರೋ ಕಾದು ನೋಡೋಣ. ಪೃಥ್ವಿರಾಜ್ ನ್ಯೂಸ್, ಶಿರಸಿ. Audio Jungle.
jungle.